ಬೆಂಗಳೂರಿಗೆ ಬಂದ್ರೆ ಹಿಂಗ್ ಆಡ್ತವ್ರೆ, ಆಚೆ ಕಡೆ ಹೋದ್ರೆ ಉಚ್ಚನೆ ಕೊಡ್ದಂಗ್ ಹೊಡಿತಾರೆ. ಅದು ಏನಾಗಿದೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಹೋಮ್ ಗ್ರೌಂಡ್ಗೆ? ದೇವರನಿಗೆ ಹೇಳ್ತೀನಿ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ, ನಾವು ಕೊಳ್ಳೇಗಾಲಕ್ಕೆ ಹೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬೇಕು. ಅದೆಷ್ಟೇ ತಾಯ್ತಾ ಕೊಟ್ಟಿದ್ರು ಏನು ವರ್ಕೌಟ್ ಆಗ್ತಿಲ್ಲ ಇಲ್ಲಿ ಸ್ಟೇಡಿಯಂ ಅಲ್ಲಿ. ರಾಹುಲ್ ಮುಖಲ್ ಸ್ಕೋರ್ ಅವನೇ ಹೊಡೆದು ಬಿಸಾಕ್ಬಿಟ್ಟ. ನಮ್ಮವ್ರು ಚೆನ್ನಾಗೇ ಆಡ್ತವ್ರೆ. ಸಿರಾಜ್ ನಮೋನೆ ತಾನೆ, KL ರಾಹುಲ್ ನಮೋನೆ ತಾನೆ, ನಮ್ಮವ್ರು ಚೆನ್ನಾಗಿ ಆಡ್ತಾರೆ. ಚಿನ್ನಸ್ವಾಮಿ ಅಮ್ಮ ಕಾಪಾಡ್ಬಿಟ್ಲು, ಮಾನ ಮರ್ಯಾದಿ ಎಲ್ಲ ಬಿಟ್ಟು ಆಕ್ಷನ್ ಅಲ್ಲಿ ಬೇಡ ಅಂತೀರಾ? ಬಂದ್ ತೋರ್ಸಿದ್ರು ನೋಡ್ರಿ, ಹಿಂಗೆಂದ್ರು ನೋಡಿದ ಬ್ಯಾಟ್ ಅಲ್ಲಿ, ಅದು ಪವರ್, ಕನ್ನಡಿಗನ್ ಪವರು, ಇಂಡಿಯಾಗೆ ರಾಜ್ಯದಲ್ಲಿ ಚಾನ್ಸ್ ಕೊಡ್ದೆ ಹೇಳು, ದೇಶದ ರಾಜಧಾನಿ ಎತ್ಕೊಂಬಂದ್ ಗೆಲ್ಕೊಳ್ಳೋಗ್ತಾವನಲ್ಲ, ಅದು ಕನ್ನಡಿಗನ್ ಪವರು. ಕರ್ನಾಟಕ ಲಯನ್ ರಾಹುಲ್. RCB ಸೋತಿದೆ, ಅದಕ್ಕೆ 6 ಪ್ಲೇಟ್ ಬಿರಿಯಾನಿ ತಗೊಂಡಿದ್ದೀನಿ. ಏನಕ್ಕಂದ್ರೆ RCBನೇ ಈ ಸಲ ಕಪ್ಪಡೆಯೋದು. ಬ್ರೋ ಮತ್ತೆ ಸೋತೋದ್ರು ಆರ್ ಸಿ ಬಿ ಅವರು, ಏನು ಹೋಮ್ ಮ್ಯಾಚ್ ಗೆಲ್ತಾರ ನಮ್ಮವ್ರು, ಏನಂತೀರಾ? ಬ್ರೋ ಅದು ಯಾರೋ ದೊಡ್ಡದಾಗಿ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು. ಅದೆಷ್ಟೇ ತಾಯ್ತಾ ಕೊಟ್ಟಿದ್ರು ಏನು ವರ್ಕೌಟ್ ಆಗ್ತಿಲ್ಲ ಇಲ್ಲಿ ಸ್ಟೇಡಿಯಂ ಅಲ್ಲಿ. ಬೇರೆ ಕಡೆ ಎಲ್ಲ ಗೆಲ್ಕೊಂಡ್ ಬರ್ತಾರೆ, ಬೆಂಗಳೂರಲ್ಲೇ ಸೋಲ್ತಾರೆ ಅಂದ್ರೆ ಇದೇ ಕಾರಣ, ಬೇರೆ ಏನೂ ಇಲ್ಲ. ಎಲ್ಲ ಏನ್ ಮಾಡ್ಬೇಕು ನಮ್ಮ ಆರ್ ಸಿ ಬಿ ಅವರಿಗೆ? ನಮ್ಮವರೇ ನಮ್ಗೆ ಹೊಡಿತಾವ್ರೆ, KL ರಾಹುಲ್ ಅವರೇ ಹೊಡೆದ್ಬಿಡ್ಸೋದು ಇವತ್ತು. ನೋಡಿ ಬ್ರೋ, ಏನ್ ಗೊತ್ತಾ, ಅವರು ರಿವೆಂಜ್ ಇಟ್ಕೊಂಡ್ಬಿಟ್ಟವ್ರೆ. ಯಾವಾಗ RCB ಇಂದ ತೆಗ್ದು ಆಚೆ ಹಾಕಿದ್ರು ಅವ್ರನ್ನ, ಈ ಬೆಂಗಳೂರಲ್ಲಿ ಯಾರು ಬರ್ತಾರೆ ಎಲ್ಲ ಹೊಡೆದು ಬಿಸಾಕ್ತಾರೆ. ಲಾಸ್ಟ್ ಮ್ಯಾಚ್ ಸಿರಾಜ್ ನಮ್ಗೆ ಹೊಡೆದ, ಇವಾಗ KL ರಾಹುಲ್ ನಮ್ಗೆ ಹೊಡಿತಾನೆ. ಬ್ರೋ ಲಾಸ್ಟ್ ಮ್ಯಾಚ್ ಸಿರಾಜ್ ಏನು ಬ್ರೋ, ಪಾಪ ಅವ್ನ ಬಿಟ್ಕೊಡ್ಬಾರ್ದಾಗಿತ್ತು, ಬಿಟ್ಕೊಟ್ಬಿಟ್ರು, ಅವ್ನ ಇನ್ನ ಏನೋ ಉರ್ಕೊಂಡು ಹೊಡೆದ್ಬಿಟ್ಟವನೆ. ಬಲೆ ಬೇಜಾರ್ ಬ್ರೋ ಹಿಂಗೆಲ್ಲ. ಅದು ಮಳೆ ಬೇರೆ ಬಿತ್ತು, ನಾನೇನೋ ಶುಭ ಸೂಚನೆ, ಇದು ಪಕ್ಕ ಗೆಲ್ತಾರೆ ಬ್ರೋ ಈ ಸೀಸನ್, ಪಕ್ಕ ಹೊಡೆದೇ ಹೊಡಿತಾರೆ ಬ್ರೋ. ಬೇರೆ ಜಾಗದಲ್ಲ ಹೋಗಿ ಹೊಡ್ಕೊಂಡ್ ಬರ್ತಾರೆ, ನಮ್ ಜಾಗದಲ್ಲಿ ಹೊಡೆದಿಲ್ಲ ಅಂದ್ರೆ. ಸೋತ್ರು RCB, ಸತ್ರು RCB, ನಾವ್ ಇಲ್ಲಿ ಮಣ್ಣು ಮಾಡ್ಕೊಂಡು ಇಲ್ಲಿ ಮಲ್ಕೊಂಡ್ರು ನಮ್ ನೆಕ್ಸ್ಟ್ ಜನ್ ಮುಖ RCBನೇ. ಗೆಲ್ಲಕ್ಕಾಗುತ್ತಾ? ಆಯ್ತು, ಇವತ್ತು ಒಂದಿನ ಸೋಲ್ಲಿ, ನಮ್ ಕನ್ನಡದವನು ರಾಹುಲ್ ಹೊಡೆದ್ಬಿಟ್ಟ, ಇರ್ಲಿ, ಓಕೆ. ಏನಂತ ನೆಕ್ಸ್ಟ್ ಮ್ಯಾಚ್ ನಾವೇ ಗೆಲ್ಲೋದು. ಈ ಸೀಸನ್ ಆದ್ರೂ ಹೊಡಿತಾರ ಕಪ್ ಆರ್ ಸಿ ಬಿ ಅವರು? 100% ಹೊಡಿತೀವಿ. ಏನಂತೀರಾ ಕಾರಣ ಇವತ್ತು ಆರ್ ಸಿ ಬಿ ಸೋಲೋದಕ್ಕೆ? ಏನಿಲ್ಲ, ಅವ್ನು ರಾಹುಲ್ ಚೆನ್ನಾಗಿ ಆಡ್ದ, ಲೋ ಸ್ಕೋರ್ ಆಯ್ತು ಅಷ್ಟೇನೆ ಮ್ಯಾಚ್. ಸ್ವಲ್ಪ ಕೊಹ್ಲಿ ಒಂದು 50 ಹೊಡೆದಿದ್ರೆ ನಾವು ಆರಾಮಾಗಿ ಇರ್ತಿದ್ದು. ನಮ್ಮನೆ ಹುಡುಗ ನಮ್ಮವ್ರನ್ನೇ ಹೊಡೆದ್ಬಿಟ್ಟ ಅಷ್ಟೇ, ನಮ್ಗೆ ಹಾಕೊಂಡು ಗುಮ್ತವನೆ. ಏನ್ ಮಾಡ್ಬೇಕು ಚೇಂಜಸ್ ನಮ್ಮವ್ರು ಗೆಲ್ಬೇಕಂದ್ರೆ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ? ಏನಿಲ್ಲ, ಸ್ವಲ್ಪ ಬೌಲರ್ಸ್ ಬೇಕು. ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ, ಬೌಲರ್ಸ್ ಬೇಕಷ್ಟೇ. ಅಲ್ಲ 3 ಓವರ್ 50 ಹೊಡೆದ್ರು, ಆಮೇಲೆ ನೋಡಿದ್ರೆ 20 ಓವರ್ ಬರೀ 160. ರಾಹುಲ್ ಮುಖಲ್ ಸ್ಕೋರ್ ಅವನೇ ಹೊಡೆದು ಬಿಸಾಕ್ಬಿಟ್ಟ. ನಮ್ಮ ಆಯ್ಲಿ ಬಿಡ್ಲಿ, ಬೆಂಗಳೂರನ್ನು ಖುಷಿಯಾಗಿರೋಣ, ಈ ಸಲ ಕಪ್ ನಮ್ದೇ. ಏನಂತೀರಾ ಮತ್ತೆ ನಮ್ಮ ಹೋಮ್ ಮ್ಯಾಚ್ ಯಾಕೆ ಸೋಲ್ತವ್ರು ನಮ್ಮವ್ರು? ಏನ್ ಮಾಡಕ್ಕಾಗಲ್ಲ, ಬ್ಯಾಟಿಂಗ್ ನಮ್ ಬೆಂಗಳೂರಿಗೆ ಬಂದ್ರೆ ಹಿಂಗ್ ಆಡ್ತವ್ರೆ, ಆಚೆ ಕಡೆ ಹೋದ್ರೆ ಉಚ್ಚನೆ ಕೊಡ್ದಂಗ್ ಹೊಡಿತಾರೆ. ಅದು ಏನಾಗಿದೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಹೋಮ್ ಗ್ರೌಂಡ್ಗೆ? ಏನು ಹೇಳಕ್ಕಾಗಲ್ಲ, ಇವಾಗ ದುಃಖದಲ್ಲಿದ್ದೀವಿ. ನೆಕ್ಸ್ಟ್ ಸತಿ ಚೆನ್ನಾಗಿ ಆಡ್ಲಿ, ಬೆಂಗಳೂರಲ್ಲಿ ಮ್ಯಾಚ್ ಗೆಲ್ಲಿ. ಗೆಲ್ತಾರೆ ಬ್ರೋ. ಒಂದು ಇವನು ಕ್ಯಾಶ್ ಬಿಟ್ಬಿಟ್ಟು ಪಟ್ಟಿದ್ದಾರೋ, ಅದು ಹಿಡಿದಿದ್ರೆ KL ರಾಹುಲ್ ಆರಾಮಾಗಿ ಗೆಲ್ತಾ ಇದ್ರು. ಇರ್ಲಿ, ಸೋತವ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ. ಅಲ್ಲ ನಮ್ಮವರೇ ಹೊಡಿತಾರೆ ನಮ್ಗೆ, KL ರಾಹುಲ್ ಮತ್ತೆ ಲಾಸ್ಟ್ ಮ್ಯಾಚ್ ಸಿರಾಜ್. ಪರವಾಗಿಲ್ಲ, ನಮ್ಮವ್ರ ಮೇಲೆ ತಗ್ಗಿ ಬಗ್ಗೆ ನಡೆಯೋಣ, ಪರವಾಗಿಲ್ಲ, ಬೇರೆಯವ್ರ ಮೇಲೆ ಸೋತ್ರು ಆರ್ ಸಿ ಬಿ. ಗೆಲ್ಸಿರೋದು ಅವ್ರು ಯಾರು ಗೆಲ್ಸಿಲ್ಲ, KL ರಾಹುಲ್ ಹೊಡೆದಿರೋದು, ಚೆನ್ನಾಗಿ ಆಡವನೆ. ನಂಗೆ RCB ಗೆಲ್ಬೇಕಾಗಿತ್ತು ಗುರು, ಬಟ್ RCB ಗೆಲ್ಲಿಲ್ಲ, ಬೇಜಾರಾಗ್ತಿದೆ. ಏನಂತೀರಾ ಕಾರಣ ಇವತ್ತು ಸೋಲೋದಕ್ಕೆ ಆರ್ ಸಿ ಬಿ? ಬಿಕಾಸ್ ರಾಹುಲ್ ಚೆನ್ನಾಗಿ ಆಡಿದ್ದಾರೆ. RCB ಬೌಲಿಂಗ್ ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾಗಿತ್ತು, ಅದಕ್ಕೋಸ್ಕರ. ಬ್ಯಾಟಿಂಗ್ ಇನ್ನ ಚೆನ್ನಾಗಿ ಆಡ್ಬೋದಿತ್ತು. ಸಾಲ್ಟ್ ತುಂಬಾ ಚೆನ್ನಾಗಿ ಆಡಿದ್ರು. ಏನಂತಾರೆ, ಅಲ್ಲ ರಾಹುಲ್ ಅವ್ರು ನಮ್ಮೇಲೆ ರಿವೆಂಜ್ ತಗೊಂತ ಇದಂತರ? ಖಂಡಿತ ರಿವೆಂಜ್ ತಗೊಂಡಿದ್ದಾರೆ ಸರ್. ಅವರು ಬ್ಯಾಂಗ್ಳೂರ್ ಹುಡುಗ ಆಗಿ ಪಿಚ್ ಅವ್ರಿಗೆ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಆಡಿದ್ದಾರೆ. ಬಟ್ ನಮ್ಮ RCB ಗೆಲ್ಬೇಕು ಬಾಸ್. RCB ಫಾರ್ ಎವರ್. ಏನೇ ಆಗ್ಲಿ RCB ಫಾರ್ ಎವರ್, ಯಾರೇ ಆಗ್ಲಿ. ನಮ್ಮ ಪಿಚ್ಗೆ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದೆ ಅಂತ ಹೋಮ್ ಮ್ಯಾಚ್ ಎಲ್ಲ ಸೋಲ್ತವ್ರೆ. ಅದೇ ಸರ್ ನಾನು ಹೇಳ್ತಾ ಇರೋದು, ಅವೇ ಮ್ಯಾಚಸ್ ಎಲ್ಲ ಗೆಲ್ತಾ ಇದ್ದಾರೆ, ಬಟ್ ಹೋಮ್ ಮ್ಯಾಚಸ್ ಏನು ಗೆಲ್ತಾ ಇಲ್ಲ. ಬಟ್ ನೆಕ್ಸ್ಟ್ ಹೋಮ್ ಮ್ಯಾಚ್ ಪಕ್ಕ RCB ಇದೆ ಬಾಸ್, ಪಕ್ಕ RCB ಇದೆ. ಐ ಟೆಲ್ ಯು, RCB ಫಾರ್ ಎವರ್ ಸರ್. ಗೆಲ್ಲಿ ಸೋಲಿ RCB ಇದೆ ಅಷ್ಟೇ ಗುರು. ಸರಿ
ಬಿ ಅವ್ರು ಸೋತಿದ್ದಾರೆ, ನೀವು ಇವಾಗ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? RCB ಗ ಇಲ್ಲ ಆರ್ ಸಿ ಬಿ ಇಲ್ಲಿ ನೋಡಿ ಎಲ್ಲಿಯ ರಾಹುಲ್ ಅಣ್ಣ. ನಾಯಕ ರಾಹುಲ್ ಬರ್ಲಿ, ಕನ್ನಡಿಗ ಕನ್ನಡಿಗ ಸರ್ ಚಾನ್ಸ್ ಕೊಡಲ್ಲ. ಯಾಕಂದ್ರೆ ನಮ್ ರಾಹುಲ್ ತುಂಬಾ ಅನ್ಯಾಯ ಇದೆ, ಚಾನ್ಸ್ ಕೊಡಲ್ಲ. ಅದೇ ಸರ್ ಸೋತ್ರು ಗೆದ್ರು ನಮ್ ರಾಹುಲ್. ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ, ಬಟ್ ರಾಹುಲ್ ಆಲ್ವೇಸ್ ನೋಡಿ. RCB ಅವ್ರು ಇವ್ರು ನೋಡಿದ್ರೆ ಇವಾಗ ಡೆಲ್ಲಿ ಸಪೋರ್ಟ್ ಮಾಡ್ತಾರೆ, ನೀವೇ ಅಂತ ಏನು ಇಲ್ಲ, ಆರ್ ಸಿ ಬಿ ಗೆಲ್ಸಬೇಕು. RCB ಸಪೋರ್ಟ್ ಮಾಡ್ತೀವಿ ಬಟ್ ಕನ್ನಡಿಗ ಕನ್ನಡಿಗ ಅಂದ್ರೆ ರಾಹುಲ್ಗೆ ಸಪೋರ್ಟ್ ಮಾಡ್ಬೇಕು. ಡೆಲ್ಲಿ ಏನು ಆರ್ ಸಿ ಬಿ ರಾಹುಲ್ ಹೌದು ಮಿಸ್ಟೇಕು. ಯಾರಾದ್ರೂ ಆರ್ ಸಿ ಬಿ ಸರಿ ಇಲ್ಲ, ಕನ್ನಡಿ ಕರ್ಕೊಂಡು ಅಲ್ಲ, ನೀವೇ ಕಿತ್ತಾಡ್ತಾ ಇದ್ರೆ ಅವ್ರವ್ರು ಕಿತ್ತಾಡ್ಕೊತಾರೆ. ನೀವ್ ಹೇಳಿ ಇವಾಗ ನಮ್ಮ RCB ಅವರು ಈ ಸಲ ಕಪ್ಪು ನಮ್ದು. ಥ್ಯಾಂಕ್ ಯು ಬ್ರೋ. ಏನಿದು ನಮ್ಮವ್ರು ಎಲ್ಲ ಅವೇ ಮ್ಯಾಚ್ ಗೆಲ್ತವ್ರೆ. ಹೋಮ್ ಮ್ಯಾಚ್ ವುಮೆನ್ಸು ಸೋತ್ರು 4 ಮ್ಯಾಚ್, ಇವಾಗ ಮೆನ್ಸು ಸೋತ್ರು 2 ಮ್ಯಾಚ್. ಟಾಸು ಗೆಲ್ತಾ ಇಲ್ಲ, ಮ್ಯಾಚ್ ಗೆಲ್ತಾ ಇಲ್ಲ, ಏನಂತೀರಾ? ನಮ್ಮವ್ರು ಚೆನ್ನಾಗೇ ಆಡ್ತವ್ರೆ. ಸಿರಾಜ್ ನಮೋನೆ ತಾನೆ, KL ರಾಹುಲ್ ನಮೋನೆ ತಾನೆ. ನಮ್ಮವ್ರು ಚೆನ್ನಾಗಿ ಆಡ್ತವ್ರೆ ಅಷ್ಟೇ, ಇನ್ನೇನು ಹೇಳಿ. ಅಲ್ಲ 3 ಮ್ಯಾಚ್ ಚೆನ್ನಾಗಿ ಆಡಿದ್ರು. ನಮ್ಮ ಮ್ಯಾನೇಜ್ಮೆಂಟ್ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಪಿಕ್ ಮಾಡಿ. ಈ ಸೀಸನ್ ಸ್ವಲ್ಪ ಸ್ಟೇಬಲ್ ಆಗಿತ್ತು ನಮ್ಮ RCB ಟೀಮು. ಮತ್ತೆ ಇವಾಗ ಹೋಮ್ ಮ್ಯಾಚ್ ಅಲ್ಲಿ ಯಾಕೆ ಹಿಂಗ್ ಆಗ್ತಾ ಇದೆ? ಇವಾಗ ಹೋಮ್ ಮ್ಯಾಚ್ ನೀವು ಚೆಕ್ ಮಾಡಿ. ಫಸ್ಟ್ ಮ್ಯಾಚ್ GT ಮೇಲೆ ಆಡಿದಾಗ ಪವರ್ ಪ್ಲೇ ಓವರ್ ಅಲ್ಲಿ ಸಿರಾಜ್ ಮಾಡಿದ್ದು, ಅದನ್ನ ಮಾತ್ರ ಎತ್ಬಿಡಿ. ನಮ್ ಚೆನ್ನಾಗೇ ಆಡಿದ್ವಿ, 170 ಹೊಡೆದ್ವಿ. ಇವತ್ತು ಅಷ್ಟೇ KL ರಾಹುಲ್ ಇನ್ನಿಂಗ್ಸ್ ನ ಡಿಲೀಟ್ ಮಾಡ್ಬಿಡಿ, ಚೆನ್ನಾಗೇ ಮಾಡಿದೀವಿ. ಇವಾಗ ಜೋರಾಗಿ ಬರ್ಬೋದು ಟಾಕ್ಸ್ ಎಲ್ಲ, KL ರಾಹುಲ್ ಬಂದ್ಬಿಡ್ಬೇಕಿತ್ತು, RCB ಗೆ ತಗೊಂಡ್ಬಿಡ್ಬೇಕಿತ್ತು ಅದು ಅಂತ. ಬಟ್ ಒಂದು ಕ್ರಿಕೆಟ್ ಫ್ಯಾನ್ ಆಗಿ ನೀವು ಅರ್ಥ ಮಾಡ್ಕೊಬೇಕು, ಸಾಲ್ಟ್ ಕೊಡೋ ತರ ಅಗ್ರೆಸಿವ್ ಇನ್ನಿಂಗ್ಸ್ KL ರಾಹುಲ್ ಕೊಡ್ತಾನ. ಇವತ್ತು ಇನ್ನಿಂಗ್ಸ್ ನೋಡಿದ್ರೆ ನೀವು 3 overs ಅಲ್ಲಿ 50 ಹೊಡೆದ್ಬಿಟ್ರು, ಆಮೇಲೆ ನೋಡಿದ್ರೆ ತುಂಬಾ ಸ್ಲೋ ಮಾಡ್ಬಿಟ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್, ಹಿಂಗ್ ಹೊಡಿತಾರೆ ಅಂದ್ರೆ ಎಲ್ಲಾದ್ರೂ ಹಾಕ್ಸ್ಕೊಳ್ಳೇಬೇಕಲ್ವಲ್ಲ, ಎಲ್ಲೋ ಮಿಸ್ ಹೊಡಿತೈತೆ ಅಂತ. ಬಟ್ ಅನ್ಕೊಂಡಂಗೆನೆ 84-1 ಇದ್ವಿ, 94-4 ಆಗೋಯ್ತು. ಬಟ್ 170, 180 ಎಲ್ಲ ಚಿನ್ನಸ್ವಾಮಿ ಹೊಡೆದ್ರೆ ದೇವರನ್ನ ಗೆಲ್ಲಕ್ಕಾಗಲ್ಲ. ಗೆಲ್ಬೇಕಂದ್ರೆ ಇಲ್ಲ ಟಾಸ್ ಗೆಲ್ಲಿರಿ, ಇಲ್ಲಾಂದ್ರೆ ಫಸ್ಟ್ ಬ್ಯಾಟಿಂಗ್ ಅಲ್ಲಿ 200, 300, 220 ಹೊಡಿರಿ, ಇಲ್ಲಾಂದ್ರೆ ಗೆಲ್ಲಕ್ಕಾಗಲ್ಲ. ಬೌಲಿಂಗ್ ಲೈನ್ ಅಪ್ ಏನೂ ಮಾಡೋಕ್ಕಾಗಲ್ಲ ಸರ್. ನೀವು ಬ್ಯಾಟ್ಸ್ಮನ್ 160 ಹೊಡೆದ್ಬಿಟ್ಟು ಬೌಲಿಂಗ್ ಚೆನ್ನಾಗಿ ಹಾಕಿದ್ರೆ ಹೆಂಗ್ ಆಗ್ತಾರೆ? ಬಟ್ ಇಲ್ಲಾಂದ್ರೆ RCB ಡಿಸೆಂಟ್ ಆಗೇ ಇದೆ, ಟೀಮು ಚೆನ್ನಾಗೇ ಇದೆ. ಅವೇ ಮ್ಯಾಚಸ್ ಯಾವಾಗ ನೆಕ್ಸ್ಟ್ ಇದೆ ಜೈ RCB ಅಂತ ಹೇಳಿ ಕಡಿಯಬೇಕು. ಓಕೆ, ನೆಕ್ಸ್ಟ್ ಮ್ಯಾಚ್ ನಮ್ಮವರು ಹೋಮಲ್ಲಿ ಗೆಲ್ಬೇಕಂದ್ರೆ ಏನೇನು ಚೇಂಜಸ್ ಮಾಡ್ಕೊಬೇಕು RCB ಟೀಮಲ್ಲಿ? ಫಸ್ಟ್ ಟಾಸ್ ಗೆಲ್ಬೇಕು, 220 ರನ್ ಹೊಡಿಬೇಕು. ನಮ್ಮವ್ರು ಯಾರು ಹೊಡಿಬಾರ್ದು, ಮಾಡಬಾರ್ದು ಅಷ್ಟೇ, ಯಾರಾದ್ರೂ ಆಗಿರ್ಲಿ ಅಷ್ಟೇ. ಅಲ್ಲ ಹೇಳ್ದಂಗೆ ಆಯ್ತು. ನಿನ್ನೆ ಏನಿಲ್ಲ, ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಮಜಾ ಆಗಿಲ್ಲ, ಮನೇಲಿ ಹೊಡಿಬೇಕು. ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಮಜಾ ಇಲ್ಲ ಅಂತ ನಾನು ಹೇಳಿದ್ನ ಇಲ್ವಾ? ಹೌದು, ನಿಂತ್ಕೊಂಡು ಗೆಲ್ಸೋದು, ಫಿಲ್ಲಿಂಗ್ ಶಾಟ್ ಎಲ್ಲ ಮಜಾ ಇಲ್ಲ. ಮನೇಲಿ ಹೊಡಿಬೇಕು ಅಂತ ಹೇಳ್ದಂಗೆ ಹೊಡೆದ್ರ ಮಣ್ಣಿನ ಮಗ ಅಮ್ಮ ಎಲ್ರಿ ಬಿಡ್ತಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಆಕ್ಷನಲ್ಲಿ ಬೇಡವಾ? ಆಕ್ಷನಲ್ಲಿ ಬೇಡ ಅವರು, ಇನ್ನು ಯಾರನ್ನ ಕರೆಸ್ತೀರಾ ಹೇಳಿ? ಏನಿಲ್ಲ, ಇವಾಗ ಏನ್ ಮಾಡಕ್ಕಾಗಲ್ಲ, ಗೆಲ್ಸ್ಬಿಟ್ಟವ್ರೆ. ನೀವು ಹೇಳ್ದಂಗೆ ಲಾಸ್ಟ್ ಮ್ಯಾಚ್ ಹೊಡೆದು ಗೆಲ್ಸ್ಬಿಟ್ಟವ್ರೆ. ಸಿಂಗಲ್ ಆಗಿ ಗೆಲ್ತಿ 93 ರನ್ಸ್ ಹೊಡೆದವ್ರು ಇವತ್ತು. ಏನ್ ಹೇಳ್ತೀರಾ? 100 ಹೊಡಿಬೇಕಾಯ್ತು ಇವತ್ತು. ಮನೇಲಿ 100 ಹೊಡೆದು ಮಗು ಹುಟ್ಟೈತೆ ಹಿಂಗ್ ಅನ್ಬೇಕಾಯ್ತು. ಮಹಾಲಕ್ಷ್ಮಿ ಕನ್ನಡತಿ ಹುಟ್ಟವಳೆ ಕರ್ನಾಟಕದಲ್ಲಿ, ನಾನು ಸೆಲೆಬ್ರೇಟ್ ಮಾಡ್ಬೇಕು ಅಂತ ತೋರ್ಸವ್ರಣ್ಣ. ಮಣ್ಣಲ್ಲಿ ಚಿನ್ನಸ್ವಾಮಿ ಅಮ್ಮ ಕಾಪಾಡ್ಬಿಟ್ಲು. ಮಾನ ಮರ್ಯಾದಿ ಎಲ್ಲ ಬಿಟ್ಟು ಆಕ್ಷನ್ ಅಲ್ಲಿ ಬೇಡ ಅಂತೀರಾ? ಬಂದ್ ತೋರ್ಸಿದ್ರು ನೋಡ್ರಿ, ಹಿಂಗಂದ್ರು ನೋಡಿದ್ರ ಬ್ಯಾಟಲ್ಲಿ. ಅದು ಪವರು, ಕನ್ನಡಿಗನ್ ಪವರು, ಇಂಡಿಯಾಗೆ ರಾಗಿ ಮುದ್ದೆ. ಡೆಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ರಾಜ್ಯದಲ್ಲಿ ಚಾನ್ಸ್ ಕೊಡದೆ ಹೇಳು, ದೇಶದ ರಾಜಧಾನಿ ಎತ್ಕೊಂಬಂದ್ ಗೆಲ್ಸ್ಕೊಳಕ್ತವನಣ್ಣ. ಅದು ಕನ್ನಡಿಗನ್ ಪವರು. ಕರ್ನಾಟಕ ಲಯನ್ ರಾಹುಲ್, ಕನ್ನಡಿಗನ್ ಪವರು ಇವತ್ತು ಇಂಡಿಯಾಗೆ ಗೊತ್ತಾಗೋದು ಬಿಟ್ಟು ಅಲ್ಲ, RCB ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು. ಎಷ್ಟ್ ಸತಿ ಬಿಟ್ರು ಮನೆಗೆ ಬಂದು 9ನೇ ಸತಿ ಇದು. 2016 ಆಚೆ ಹೋಗಿರೋದು, 17, 18, 19, 20, 21, 22, 23 ಆಯ್ತು, 24 ಆಯ್ತು. ಇವಾಗ ಹೊಡೆದು ಕಳಿಸೋರು 9ನೇ ಸತಿ ಮನೆಗೆ ಬಂದು ಒಂದು ಸೋತಿಲ್ಲ ಇದುವರೆಗೂ ಅಣ್ಣ, ಒಂದು ಸೋತಿಲ್ಲ. ಇನ್ನ ಏನ್ ಹೇಳ್ತೀರಾ ನಮ್ಮ RCB ಮ್ಯಾನೇಜ್ಮೆಂಟ್ ಯಾಕೆ KL ರಾಹುಲ್ ತಗೊಂತ ಇಲ್ಲ? RCB ಅವರು ಹೋದ ವರ್ಷ ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಬಿದ್ದೋಗಿದೆ ನೋಡಿ ಇಲ್ಲಿ. ಇನ್ನೇನು ಹೇಳಿ ಪಾಪ ಮನೋಜ್ ಪಾಂಡೆಗೆ ಈ ವರ್ಷನೂ ಚಾನ್ಸ್ ಕೊಡ್ತಾ ಇಲ್ಲ. DDP ಓಕೆ ಕೊಡ್ತಾವ್ರೆ, ಅವರು ಪರ್ಫಾರ್ಮ್ ಮಾಡಬೇಕು DDP ಆದ್ರೆ ಇಂಪಾರ್ಟೆಂಟ್ ಮ್ಯಾಚಸ್ ಅಲ್ಲಿ. ಆದರೆ ಫಸ್ಟ್ ಬಾಲ್ ಇಂದಾನು ಇಂಟೆನ್ಷನ್ ಇತ್ತು, ಚೆನ್ನಾಗಿ ಸಿಂಗಲ್ ರೊಟೇಷನ್ ಮಾಡ್ಕೊಂಡು ಗೇಮ್ ಪ್ಲಾನ್ ಮಾಡ್ಕೊಂಡು. ಅವ್ರು ಗೊತ್ತಿತ್ತು ನಾನು ಒಬ್ಬ ನಿಂತ್ರೆ ನಮ್ದೇ DC ಮ್ಯಾಚು ಅಂತ, ಅದಕ್ಕೆ ತಾಳ್ಮೆಯಿಂದ ಮೆತ್ತಗಾಡ್ಕೊಂಡ್ ಬಂದ್ರು. ಆಮೇಲಿಂದ ನೋಡಿದ್ರಲ್ಲ ಈ ಶಾಟ್ ಹೊಡೆದಿದ್ದಲ್ಲ, ಬೇಜಾರು ಮಾಡ್ಬಿಟ್ರು. ನಿಮ್ ಏಸಲ್ಲಿ ಉಂಟು, ಪಾಸಲ್ಲಿ ಉಂಟು. RCB ಅವ್ರು ಕಪ್ ಹೊಡಿದ್ರಲ್ಲ ಈ ಸತಿ ಆದ್ರು. ನಮ್ದು IPL ಮುಗ್ದೋಯ್ತು ಗುರು. ಮನೆಗೆ ಬಂದು ಹೊಡೆದ್ಮೇಲೆ IPL ಮುಗ್ದೋಯ್ತು ನಂದು, ಅಷ್ಟೇ ಸಾಕು, ಇನ್ನೇನ್ ಬೇಕು ಅಣ್ಣ. ಮನೆಗೆ ಬಂದು ಹೊಡೆದ್ ಕನ್ನಡಿಗನ್ ಪವರ್ ತೋರಿಸಿದ್ಮೇಲೆ IPL ಬೇಡ ನಮ್ಗೆ. ಓಕೆ, ಲಾಸ್ಟ್ ಒಂದು RCB ಮ್ಯಾನೇಜ್ಮೆಂಟ್ಗೆ KL ರಾಹುಲ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
ದೇವರಣೆಗೂ ನಿಮ್ಗೆ ದೇವ್ರ ಒಳ್ಳೇದ್ ಮಾಡ್ಲಿ. ಇದೇ ತರ ಕನ್ನಡಿಗನ್ ಬಿಡ್ತಾ ಇರಿ. ಈ ಸಲ ಕಪ್ಪು ತೆಂಗಿನಕಾಯಿ ಚಿಪ್ಪು ಹಿಡ್ಕೊಂಡು ಆರಾಮಾಗಿರಿ. ಜೈ KL ರಾಹುಲ್. ಇವತ್ತು ಮತ್ತೆ RCB ಸೋತೋದ್ರು, ಏನಂತೀರಾ? ಪರವಾಗಿಲ್ಲ, 2 ಮ್ಯಾಚ್ ಅಷ್ಟೇ ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ತಾರೆ. ಸೋತ್ರು ಗೆದ್ರು, ಜೈ RCB. ಎಲ್ಲ ಹೋಮ್ ಮ್ಯಾಚ್ ಗಳು ಸೋಲ್ತಾ ಬರ್ತಿದಾರಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಬಟ್ ಏನ್ ಮಾಡಕ್ಕಾಗಲ್ಲ, ನಮ್ಮ RCBನೇ ಸೋಲಿ ಗೆಲ್ಲಿ ಏನೇ ಆಗ್ಲಿ, ನಾವ್ ಯಾವತ್ತೂ RCB ಸಾಯೋವರೆಗೂ ನೆಕ್ಸ್ಟ್ ಮ್ಯಾಚ್ ಗೆಲ್ತೀರಂತೀರಾ RCB? ಗೆಲ್ಬೇಕು. ಅದು ಹೋಮ್ ಮ್ಯಾಚ್ ಗೆಲ್ದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬೇರೆ ಎಲ್ಲ ಕಡೆನೂ ಗೆದ್ತಾ ಬರ್ತಿದ್ದಾರೆ, ಇದು ಇಲ್ಲಿ ಗೆಲ್ಬೇಕು ಮೇನು. ಇಲ್ಲಿ ಗೆಲ್ದ್ರೆ ಎಲ್ಲ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ. ಮತ್ತೆ 18 ಇಯರ್ಸ್ ಆಯ್ತು, ಮತ್ತೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ಈ ಸೀಸನ್ ಆದ್ರೂ ಕಪ್ ಹೊಡಿತಾರೆ RCB? ಎಲ್ಲೋ ಸಿಂಗ್ ಹೊಡಿತಿದೆ ಸರ್, ಪಕ್ಕಾ ಗೆಲ್ತೀವಿ. ಜೈ RCB, ಈ ಸಲ ಕಪ್ ನಮ್ದೇ. ಏನ್ ಹೇಳ್ತೀರಾ? ಯಾರ ಸ್ಟೇಡಿಯಂ ಅಲ್ಲಿ ಕಣ್ಣಾಕ್ಬಿಟ್ಟವ್ರೆ. ಓಕೆ, ಸೊ ಫಸ್ಟ್ ದೃಷ್ಟಿ ತೆಗಿಸ್ಬೇಕು. ಅಲ್ಲ ಅವೇ ಮ್ಯಾಚ್ ಎಲ್ಲ ಅಷ್ಟು ಸಿಂಪಲ್ ಆಗಿ ಹೊಡಿತಾರೆ, ಹೋಮ್ ಗ್ರೌಂಡ್ ಅಲ್ಲಿ ಯಾಕಿಂಗ್ ಸೋಲ್ತಾರೆ RCB? ಟಿಕೆಟ್ಸ್ ಇಲ್ಲಿ ಕಾಸು ಕೊಟ್ಟು ಬರೋರು ಇದಾರೆ ಅಂತ ಗೊತ್ತಿದೆ ಅನ್ಸುತ್ತೆ ನಮ್ಮ RCB ಫ್ಯಾನ್ಸ್. ರಾಯಲ್ ಮೋಸ್ಟ್ಲಿ ಓಡ್ತಾ ಇದೆಯಲ್ಲ, ಅದಕ್ಕೆ ಅಂತೀರಾ? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಕ್ಕನ್ ಬೆಳಗ್ಗೆ ಹೋಗ್ಬಿಟ್ಟು ನಾನು RCB ಟಿ ಶರ್ಟ್ ಮಾಡಿಸ್ಬೇಕು ಅಂತ ಪ್ರಿಂಟ್ ಮಾಡಿಸಿ ಟಿ ಶರ್ಟ್ ಎಲ್ಲ ರೆಡಿ ಮಾಡ್ಕೊಂಡು 5,500 ಖರ್ಚು ಮಾಡ್ಕೊಂಡು ಬಂದೆ. ನಮ್ಮ ಸ್ಟೇಟ್ ಬಂದಿದ ತಕ್ಷಣ ನಂಗೆ ಈ ಸ್ಟೇಡಿಯಂ ಅಲ್ಲಿ ಆಡ್ತಾನೆ ಇಲ್ಲ, ಯಾಕಂತ ಗೊತ್ತಿಲ್ಲ. ದೇವರನಿಗೆ ಹೇಳ್ತೀನಿ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಾರೆ. ನಾವು ಕೊಳ್ಳೇಗಾಲ ಹೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸ್ಬೇಕು, ನಾವು ಗೆಲ್ಬೇಕು ಅಂತ ಫಿಕ್ಸ್ ಆಗಿದ್ರಿ ಬಾಸ್. RCB ಸೋತಿದೆ, ಅದಕ್ಕೆ 6 ಪ್ಲೇಟ್ ಬಿರಿಯಾನಿ ತಗೊಂಡಿದ್ದೀನಿ. ಏನಕ್ಕಂದ್ರೆ RCBನೇ ಈ ಸಲ ಕಪ್ ಹೊಡೆಯೋದು. ಜೈ RCB. ಮತ್ತೆ ತುಂಬಾ ಬೇಜಾರಾಗ್ತೈತೆ. ನಮ್ಮವರು ಇವತ್ತೇನೋ ಗೆಲ್ತಾರೆ ಅನ್ಕೊಂಡೆ ಹೋಮ್ ಮ್ಯಾಚ್ ಅಲ್ಲಿ. ಇವತ್ತು ಹೋಗಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬಂದೆ. ಯಾಕೋ ನಮ್ಮವ್ರಿಗೆ ಸೆಟ್ಟೆ ಆಗ್ತಿಲ್ಲ ಹೋಮ್ ಗ್ರೌಂಡ್. ನೆಕ್ಸ್ಟ್ ಮ್ಯಾಚ್ ಆದ್ರೂ ಗೆಲ್ತಾರೆ ನಮ್ಮ ಪಂಜಾಬ್ ಮೇಲೆ ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.